ಅಲ್ಲಿ ಟೀಚರ್ ಹಾಕಿಲ್ಲ, ಅಲ್ಲಿ ಹುಡುಗರು ಹೋಗಿಲ್ಲ. ಅದ್ರ ಸಂಬಂಧ ಜೀವನ ಈಗ ಯಾರು ಹೇಳ್ರಿ ನಮ್ಗೆ ಇವ್ರು ಹಾಕ್ಬಿಟ್ಟು ಸದ್ಯ ಹಾಕಿಲ್ಲ ಹಾಕ್ಬಿಟ್ಟು ಕೊಟ್ಟು ಖಾಲಿ ಹುಡುಗರು ಮೊದಲು ಹೋಗಿಲ್ಲ. ಬರೇ ಮೆಕ್ಯಾನಿಕ್ ಸಾಲಿ ಬಂದ ಕಾರಣ ಒಂದು ಒಬ್ಬ जाने का क्रिया ಎಲ್ಲರೂ ನೋಡ್ರಿ ಒಂದು ಶಾಲೆಗೆ ಒಂದು ಮಾತೃ ಕಂಡಕ್ಟ್ ಇರುತ್ತೆ. ಯಾವ ಸ್ಕೂಲ್ ಇರುತ್ತೆ ಹೈಸ್ಕೂಲ್ ಒಳಗೆ ದಿನ ಸ್ಯಾಂಕ್ಷನ್ ಆಗಿ 4 ತಿಂಗಳ ಮ್ಯಾಗ ಸಾಲಿ ಚಾಲು ಆಗಿ ಜೂನ್ ಒಳಗೆ ದಿನ ತಗೊಂಡು ಟೀಚರ್ ಇಲ್ಲ, ಯಾರೂ ಇಲ್ಲ, ಶೌಚಾಲಯ ಇಲ್ಲ, ಒಂದು ಬಾತ್ರೂಮ್ ಯಾರೂ ಇಲ್ಲ. ಮತ್ತು ಈ ಪಾತಳಿಗೆ ಅನಂತಪುರ, ಬಾಳಿಗಿರಿ, ಬಡಾಬಾದ್ ಆ ಕಡೆ ಆಸ್ಪಾಸ್ಗೆ ಸವಲತ್ತು ಅವ ಈಗ ಪಾತಳಿ ಒಂದವು. ಈ ಕಡೆ ಯಾವುದೂ ಜನ ಹೋಗ್ಬೇಕಾದ್ರೆ ಅಲ್ಲಿ ಒಂದ ಹೋಗ್ಬೇಕು. ದಿನ ತಗೊಂಡು ದೇವರು ಹೋಗಿ ದುಡಿದು ಮಾಡಿಲ್ಲ, ಏನೂ ಇಲ್ಲ. ಮತ್ತು ಕೇಳಕ್ಕೆ ಬರೋಲ್ಲ, ಭಾಳ ಸತ್ತು ಕೇಳತ್ತೀವಿ, ಈಗ ಮಾಡ್ತೀವಿ, ಯಾವ ಮಾಡ್ತೀವಿ ಬಂದಾಗಿತ್ತು. ಇಲ್ಲ ಹುಡುಗ ಸಾಲಿ ಭಾಳ ಜಾಗ ಬಂದು ಬೀಳತ್ತಾವ ಹುಡುಗ ಸಾಲಿ. ಅತಿ ತಾಲೂಕೊಳಗೆ ಯಾರು ಮುಸಲ್ಮಾನ್ ಕೇಳತ್ತಿಲ್ಲ ತಿಳ್ಕೊಬೇಡ್ರಿ. ಒಮ್ಮೆ ಹೆಚ್ಚು ಅಂದ್ರೆ ತಾಲೂಕೊಳಗೆ ಎಲ್ಲ 10,000 ಜನ ಕೊಡ್ತೀವಿ. ನಿಮ್ಮ ಜೀವ ಹಾಕಿದೆ DDP ಮತ್ತು ಬೆಳಗಾವಿ ಜಿಲ್ಲಾ ಒಳಗೆ ಎಲ್ಲ ತೆಗಿ ಎಬ್ಬಕ್ಕೆ ಕೊಟ್ಟಲ್ಲ ತಯಾರಿದ್ದೀವಿ. ನೀವು ಮಾಡ್ತಿರಿಲ್ಲ. ಇವತ್ತು ಆರ್ಡರ್ ಕೊಡಬೇಕು, ಇವತ್ತಿಂದ ಚಾಲೂ ಆಗಬೇಕು. ಇದು ಆಗೋದಿಲ್ಲ ಅಂದ್ರೆ ನೀವು ಇಲ್ಲೇ TV ಅವ್ರ ಮುಂದೆ ರಿಪೋರ್ಟರ್ ಮುಂದೆ ಹೇಳ್ರಿ, ನಾವು ಯಾರು ಮಾಡೋದು ಮಾಡ್ತೀವಿ. ಇವತ್ತು 10 ತಾಲೂಕು ಬಂದ್ ಮಾಡ್ತೀವಿ. ಮೊದಲ ನಮ್ಮ ಹುಡುಗರು ಕಲಿಯೋಂಗಿಲ್ಲ, ಶಾಲೆಗೆ ಹೋಗೋಂಗಿಲ್ಲ. ಇಂಥ ಟೈಮ್ ಇದು ಬೇವ್ರು ಆಗಲಿ DDP ಆಗಲಿ ತಾಲೂಕುಗಳು ನೋಡೋಂಗಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಈಗ ಜನ ಹೆಣ್ಮಗಳು ಕಲಿಯವ್ರು ಎಲ್ಲರೂ ಬಂದಾರೆ. ಇದಕ್ಕೆ ಸದ್ಯ ನಿಂತಿಲ್ಲ. ನಾವು 5 ವರ್ಷದಿಂದ ಹೋರಾಟ ಮಾಡಿ ನಾವು ಬೆನ್ನತ್ತಿ ಹೈಸ್ಕೂಲನ್ನು ಮಂಜೂರು ಮಾಡಿಕೊಂಡು ಬಂದೀವಿ. ಮಂಜೂರು ಮಾಡ್ಕೊಂಡು ಬಂದಾಗ ಈಗ ಒಂದು ಹೈಸ್ಕೂಲ್ ಮಂಜೂರಾಗಿ 4 ತಿಂಗಳಾಯ್ತು. ಒಬ್ಬರು ಶಿಕ್ಷಕರಿಲ್ಲ, ಹೈಸ್ಕೂಲ್ ಶಿಕ್ಷಕರು ಒಬ್ಬರು ಇಲ್ಲ. ಮಕ್ಕಳು ಏನು ಕಲಿಬೇಕ್ರಿ? ರೂಮ್ ಇಲ್ಲ, ಬೇರೆ ಹೈಸ್ಕೂಲ್ದಾಗ ಹೋಗಿ ಕುಣಿಸೀವಿ. ಶೌಚಾಲಯ ಇಲ್ಲ, ವಾಶ್ರೂಮ್ ಯಾವುದೂ ಏನೂ ಇಲ್ಲ. ಪ್ರೈಮರಿ ಒಳಗೆ 4 ಮಂದಿ ಟೀಚರ್ ಅದಾರ, 2 ಇರ್ತಾರೆ, 2 ರಜೆ ಹಾಕಿರ್ತಾರೆ. ಟೋಟಲ್ 10th ತನಕ ಕ್ಲಾಸ್ನಾಗ 2 ಸ್ಟಾಪ್ನಾಗ ಹೆಂಗೆ ಸ್ಕೂಲ್ ಅದ? ಮಕ್ಕಳು ಏನು ಕಲಿಬೇಕು, ಏನು ಬರಿಬೇಕು? ಮತ್ತೊಂದು ಯಾರಾಗಿತ್ತು ಅದ್ರಾಗೆ ಅನಂತಪುರ, ಬಾಳಿಗಿರಿ ಸ್ಕೂಲ್ ನಮ್ಮದು ಮಕ್ಕಳ ಅಭ್ಯಾಸ ಸರಿ ಆಗೋತನ ನಾವು ಇನ್ನು ಪಡೆಯೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ. ನಮ್ಮದು ಬೇರೆದವ್ರು ಯಾರ ಜೊತೆನೂ ವೈಯಕ್ತಿಕ ಏನೂ ಇಲ್ಲ. ನಮ್ಮ ಶಾಲೆ, ನಮ್ಮ ಮಕ್ಕಳ ಅಭ್ಯಾಸ ಸರಿ ಆಗಬೇಕಂತ ನಮ್ಮದೊಂದು ವಿನಂತಿ ಮಾಧ್ಯಮದ ಮುಖಾಂತರ. ಈಗ ನಾವು ಆಸ್ಪತ್ರೆ ಅಂದ್ರೆ ಬಾತ್ರೂಮ್ ಕೂಸ್ಗಳು ಏನು ಹೋಗ್ಬೇಕು? ನಾವು ಕೂಸ್ಗಳ ಮನೆ ತಕ ಏನು ಹೋಗ ಮನೆ 5 ತಕ ಏನು ಹೋಗ್ಬೇಕು? ಒಂದು ಸಣ್ಣ ಬಾತ್ರೂಮ್ ಇಲ್ಲ, ಒಂದು ವಾರ ತಿಂದ್ರೆ ಏನೇನು ಬೇಸರಲ್ಲಿ ಸ್ಯಾಲ್ರಿ ರೂಮು ಬಿ ಇಲ್ರಿ. ಮತ್ತು ಆ ಬಾತ್ರೂಮ್ ಸರ್ಗಳು ಏನು ಮಾಡೋದು? ಕನ್ನಡ ಇಂಗ್ಲೀಷ್ ಇವರೇ ಶಿಕ್ಷಕರು 3 ವಿಷಯಗಳನ್ನು ಕವರ್ ಮಾಡ್ತಾ ಇದ್ದಾರೆ. 4 ಜನ ಟೀಚರ್ಸ್ ಈಗಾಗಲೇ ನಮ್ಮಲ್ಲಿ ಅವೈಲೇಬಲ್ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಕಲಿಕೆ ನಡೆದಿದೆ. ಆಮೇಲೆ ಈಗ ಹೊಸದಾಗಿ ಶಾಲೆಗೆ ಏನು ಮಂಜೂರಿಯಾಗಿದ್ದಾವೆ, ಹೊಸದಾಗಿ ಮಂಜೂರಿಯಾದಂಥ ಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಹೊಸದಾಗಿ ಮಂಜೂರಾದಂಥ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಅಂತ ಹೇಳಿದ್ದಾರೆ. ಆ ಬಟ್ ಅಂದರೆ 6 ಅತಿಥಿ ಶಿಕ್ಷಕರಿಗೆ ಎಲ್ಲ ವಿಷಯಗಳು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. 2 ಟೀಚರ್ಸ್ ಅಂತ ಬರ್ತಾರೆ.
4 ಟೀಚರ್ಸ್ ಈಗಾಗಲೇ ಮಾಡ್ತಾ ಇದ್ದಾರೆ.